ಇವತ್ತು ನಾನು ನಮ್ಮೆಲ್ಲರ ಫ್ರೆಂಡ್ ಸಂಧ್ಯಾ ಚಂದ್ರಶೇಖರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಂಧ್ಯಾ, ನಾನೆಲ್ಲ ತಪ್ಪು ಹೇಳಿದ್ರೆ ಸಾರಿ. ಇವ್ರ ತಂದೆಯವರು ರಾಘವೇಂದ್ರ ಅವರು, ತಾಯಿ ನಾಗರತ್ನ ಅವರು. ಇವ್ರಿಗೆ 2 ಮಕ್ಕಳಿದ್ದಾರೆ, ಚಂದನ ಮತ್ತು ಪ್ರೇರಣಾ. ಇವರು ಡಿಪ್ಲೊಮಾ ಮಾಡಿ ಮತ್ತು BCom ಮಾಡಿದ್ದಾರೆ. ಹೌಸ್ ವೈಫ್, ಇಲ್ಲ ಜಾಬ್ ವರ್ಕಿಂಗ್ ಲೇಡಿ ಇವರು. ಆ್ಯಕ್ಚುಲಿ ಸಂಧ್ಯಾ ಅವ್ರದ್ದು 2 ವರ್ಷನ್ ಇದೆ, ಒಂದು ಬಿಫೋರ್ ಒಂದು ಆಫ್ಟರ್. ಬಿಫೋರ್ ವರ್ಷನ್ ಬಂದು ಆಗಲೇ ಮೇಡಮ್ ಹೇಳ್ದಂಗೆ ಲಾಸ್ಟಲ್ಲಿ ಕುತ್ಕೊತಾ ಇದ್ರು, ಏನೋ ಬಂದು ಮಾಡಬೇಕು ಮಾಡಿಬಿಟ್ಟು ಹೋಗ್ತಾಯಿದ್ರು. ಸೆಕೆಂಡ್ ವರ್ಷನ್ ಬಂದು ಸೆಕೆಂಡ್ ವೇವ್ ಥರ ಬಂದರೆ ಆ್ಯಕ್ಚುಲಿ ಆಫ್ಟರ್ ಕೋವಿಡ್. ಆ ವೇವ್ ಇನ್ನೂ ಹೋಗಿಲ್ಲ, ಇದಕ್ಕೆ ವ್ಯಾಕ್ಸಿನೇಷನೇ ಇಲ್ಲ ಅನ್ಕೊತೀನಿ. ಮತ್ತು ಮೇಡಮ್ಮು ಕೋವಿಡ್ ಆದಮೇಲೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು ಸಂಧ್ಯಾ ಅವರಿಂದನೇ ಓಪನ್ ಆಗಿದ್ದು. ಅದರಿಂದ ನಾವು ಮತ್ತೆ ಎಲ್ಲ ಜಾಯ್ನ್ ಆದ್ವಿ. ಅಂದರೆ ತುಂಬ ಯಾವುದೇ ಎಕ್ಸಸೈಸ್ ನೋಡಿದ್ರೂ, ವಿಡಿಯೋಸ್ ನೋಡಿದ್ರು ನಾನು ಮಾಡಲೇಬೇಕು ಅಂತ ಮಾಡಿ ನಮ್ಮನ್ನೆಲ್ಲ ಫೋರ್ಸ್ ಮಾಡ್ತಾರೆ. ಬಟ್ ನಮ್ಗೆ ಆ ಮೂಮೆಂಟಾಗೆ ನಮ್ಮನ್ನ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಲೇಟರ್ ನಾವು ಎಷ್ಟೊಂದು ಸರ್ತಿ ರಿಯಲೈಸ್ ಮಾಡ್ಕೊಂಡಿದ್ದೀನಿ ಸಂಧ್ಯಾ, ಎಸ್ಪೆಷಲಿ ನಾನು ಇದು ಮಾಡಿದ್ವಾ, ಬೇಕಾದರೆ ನೀತನ ಕೇಳಿ ಎಷ್ಟೊಂದು ಸರ್ತಿ ಹೇಳಿದ್ದೀನಿ, ನೀತ ಅವ್ರು ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಆಗಲ್ಲ ಅನ್ನೋದನ್ನ ಇವರು ಪರವಾಗಿಲ್ಲ ಬನ್ನಿರಿ ಮಾಡೋಣ, ಬನ್ನಿರಿ ಅಂತ ಹೇಳಿ ಮಾಡಿಸ್ತಾರೆ. ಅದು ಖುಷಿ ಆಗುತ್ತೆ. ಆ ಮೂಮೆಂಟ್ ನಮ್ಗೆ ಕಷ್ಟ ಆಗುತ್ತೆ, ಬಟ್ ಆಮೇಲೆ ನಾವು ಇದನ್ನು ಮಾಡಿದ್ವಾ ಅಂತ ಅನಿಸುತ್ತೆ. ಬಟ್ ಅದೇ ಬಿಫೋರ್ ಆ್ಯಂಡ್ ಆಫ್ಟರ್ ಇವ್ರದ್ದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್. ಈಗ ಮೇಡಮ್ಗೆ ಕ್ಲಾಸಸ್ಗೆ ಯಾರನ್ನ ಬರಬೇಕು ವಿಚಾರಿಸೋಕ್ಕೆ ಅಂತ ಹೇಳಿದ್ರೆ ಇವ್ರದ್ದು ಬಿಫೋರ್ ಆಫ್ಟರ್ ಫೋಟೋ ಹಾಕಬೇಕು ಮೇಡಮ್ ಪ್ಲೀಸ್. ಅವಾಗ ಇಲ್ಲೋಡಿ ಎಲ್ಲ ಸಣ್ಣ ಆಗಿದ್ದಾರೆ ನಮ್ಮ ಸ್ಟೂಡೆಂಟು. ಇಲ್ಲ ಮೇಡಮ್, ಇವ್ರಂತೂ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಫ್ಟರ್ ಬಿಫೋರ್ ಅಂತ. ಆ್ಯಕ್ಚುಲಿ ಕೇಳ್ತಾರೆ ಯಾರೋ, ಇಲ್ಲ ಒಂದು ಝೂಮ್ ಮಾಡಿ ತೆಗ್ದಿದ್ದೀರಾ ಅಂತ ಕೇಳಬೇಕು. ಅವ್ರಿಗೆ ಗೊತ್ತು, ತುಂಬ ದಪ್ಪ ಇದ್ರು, ಸಣ್ಣ ಆಗಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಲಿಕ್ಕೂ ಭಾಳ ಚೆನ್ನಾಗಿದ್ದಾರೆ. ಆಗ್ಲೂ ಚೆನ್ನಾಗಿದ್ರು, ಆಮೇಲೆ ಅದು ಅವಾಗ ಚೆನ್ನಾಗಿ ಅದನ್ನು ಥಿಂಕ್ ಮಾಡ್ತಾರೆ ಅವರು, ಅಂಥ ವ್ಯಕ್ತಿ ಅವರು. ಈಗ ಹೇಳುತ್ತೆ ಇಲ್ಲಿ ಬಿಡಲ್ಲ ಅವರು. ಹೌದು ಮೇಡಮ್, ಅದು ಮಾಡಿ ಆ ಥರ ಕೇಳೋಂಥ ವ್ಯಕ್ತಿ ಅಂಥವ್ರು ಇರಬೇಕು. ಹೌದು, ಅವ್ರಿಗೆ ಆಗೋದಂಥ ಆಸನಗಳು ಒಂದೂ ಇಲ್ಲ. ಅದು ಆಗಿಲ್ಲ ಅಂದ್ರೂ ಅದು ಮಾಡೋರ್ಗೂ ಬಿಡೋದೂ ಇಲ್ಲ. ಅವರು ಅದು ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಮೋಟಿವೇಶನ್ ಮೇಡಮ್, ಅದಕ್ಕೆ ಮಾಡಿ ಆಗತ್ತೆ ಅಂತ ಹೇಳಿರೋದೇ ಅವರು. ಹಂಗೆ ನಮ್ಗೆ ಹಿಂಗೆ ಬರುತ್ತೆ. ಎಷ್ಟು ಜನ ಇದ್ವಿ, ಎಷ್ಟು ಕಡಿಮೆ ಆಗಿದ್ದೀವಿ ಅವಾಗಲ್ವಾ. ಎಷ್ಟೊಂದು ಜನ ಬಂದಿಲ್ಲ, ಬರೋರು ಬಂದಿಲ್ಲ. ಇರಲಿ, ಇವ್ರಿಗೆಲ್ಲರಿಗೂ ಮತ್ತೆ ನಮ್ಮನ್ನ ಇಲ್ಲ ಮತ್ತೆ ನಮ್ಮನ್ನೆಲ್ಲ ಸ್ಯಾರಿ ರನ್ನಿಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಏನೋ ಒಂದು ಇವೆಂಟ್ಸ್ಗೆಲ್ಲ ಇವರಿಂದನೇ ನಮಗೆ ಗೊತ್ತಾಗೋದು, ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸ್ಪಿರಿಟ್ ಥರ ಸಂಧ್ಯಾ ನಮಗೆ. ಈ ಸ್ಪಿರಿಟ್ ಯಾವಾಗಲೂ ಹೀಗೆ ಇರಲಿ ಸಂಧ್ಯಾ. ಆ್ಯಕ್ಚುಲಿ ಮೇಡಮ್ ಆದಮೇಲೆ ನಮಗೆ ನೀತಾ ಸಂಧ್ಯಾ ಅವರೇ ಮೇಡಮ್. ಮೇಡಮ್ ಸಂಧ್ಯಾ ಅವರೇ, ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನಾವೆಲ್ಲನ ಆಚೆ ಹೋದಾಗ ಬನ್ನಿ ಪ್ಲೀಸ್, ನಮ್ಮ ಜೊತೆ ಮಿಂಗಲ್ ಆಗಿ. ನೀವೆಲ್ಲಿ ಬರೋದೇ ಇಲ್ಲ ನೀವು. ಇಲ್ಲ, ಈಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಲ್ವಾ, ಬಂದಿಲ್ಲ ಇರೋರೆಲ್ಲ ಬರ್ತಾ ಇದ್ದೀರಲ್ವಾ. ಒಂದು 2-3 ಜನ ಬಿಟ್ಟು ಇದ್ದರೆಲ್ಲ ಎವ್ರಿ ಟೈಮ್ ಅಲ್ಲ ಅಂದ್ರೂ ಅಟ್ಲೀಸ್ಟ್ 50%ಗಾದ್ರೂ. ಈಗಲೂ 30 ಜನ ಹೋಗ್ತಾ ಇದ್ದೀವಿ ಒಬ್ಬಿಬ್ರಲ್ಲ. ಥ್ಯಾಂಕ್ ಯು ಮೇಡಮ್. ಅಷ್ಟೇ ಮೇಡಮ್.